ಪ್ರೇಸ್ ಗಾಡ್, ಹಾಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರತಿಯೊಬ್ಬರನಿಗೆ ಆಶೀರ್ವಾದ, ಸಮಾಧಾನ, ಪ್ರೀತಿಯನ್ನು ನಾನು ಬೇಡುವವನಾಗಿದ್ದೇನೆ. ನಿಮ್ಮ ಜೀವಿತದಲ್ಲಿ ದೇವರು ಶುಭವಾಗಿಯೂ ಆರೋಗ್ಯವಾಗಿಯೂ ಮಹಿಮೆಯಾಗಿ ಜೀವವಾಗಿ ನಿಮ್ಮನ್ನು ನಡೆಸಲಿ. ನಿಮ್ಮ ಜೀವಿತದಲ್ಲಿ ಯಾವುದೇ ಕೊರತೆ ಇಲ್ಲದೆ ಎಲ್ಲ ಭಾಗದಲ್ಲಿಯೂ ಸಮಾಧಾನ ಇರಲಿ. ಆರೋಗ್ಯ ಭಾಗದಲ್ಲಿಯೂ, ಆತ್ಮಿಕ ಭಾಗದಲ್ಲಿಯೂ, ಮನಸ್ಸಿನ ಭಾಗದಲ್ಲಿಯೂ ಅಥವಾ ನಿಮ್ಮ ಶರೀರದ ಭಾಗದಲ್ಲಿಯೂ ಯಾವುದೇ ವಿಷಯವಾಗಿರಬಹುದು, ಸೊಸೈಟಿಯಲ್ಲಿ ಇರಬಹುದು, ಎಲ್ಲ ಭಾಗಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದವಾಗಿ, ದೇವರು ನಿಮ್ಮನ್ನು ತನ್ನ ಶಿರಸ್ಸಾಗಿ, ದೇವರು ನಿಮ್ಮನ್ನು ತನ್ನ ಏನು ಹೆಡ್ಡಾಗಿ, ಅಂದರೆ ಈ ಲೋಕಕ್ಕೆ ಹೆಡ್ಡಾಗಿ, ನಮ್ಗೆ ಹೇಳಿದ ಬಾಲವನ್ನಾಗಿ ಅಲ್ಲ, ಆ ರೀತಿಯಾಗಿ ನಮ್ಮನ್ನು ಉಪಯೋಗಿಸಲಿ. ನೀವು ಹೋಗುವಾಗಲೂ ಬರುವಾಗಲೂ ನಿಮ್ಮ ಜೀವಿತದಲ್ಲಿ ಶುಭವಿರಲಿ, ಆರೋಗ್ಯವಿರಲಿ, ದೇವರ ಪ್ರೊಟೆಕ್ಷನ್ ಇರಲಿ ಅಂತ ಬೇಡ್ತೇನೆ. ಇವತ್ತು ನಾನು ಮಾತನಾಡೋ ವಿಷಯ, ದೇವರು ಎಷ್ಟು ಒಳ್ಳೆಯ ಸಹಾಯ ಮಾಡ್ತಾರೆ. ನಮ್ಗೆ ಗೊತ್ತಾಗೋದಿಲ್ಲ ನಮಗೆ ಬರುವ ಸಹಾಯ. ಒಂದು ನಮಗೆ ಕಣ್ಣಿಗೆ ತೋರಿ ಬರುವಂಥ ಸಹಾಯ, ಇನ್ನೊಂದು ಕಣ್ಣಿಗೆ ತೋರದೆ ಬರುವಂಥ ಸಹಾಯ, ಇನ್ನೊಂದು ಕಡೆಯಲ್ಲಿ ದೇವರು ನಮಗೆ ಬಹಳ ಸಹಾಯ ಮಾಡ್ತಾ ಇರ್ತಾನೆ, ನಮಗೆ ಗೊತ್ತಿರೋದಿಲ್ಲ. ಆ ದೇವರ ಸಹಾಯವನ್ನು ನಾವು ಇವತ್ತು ಕೆಲವು ವಿಷಯಗಳನ್ನು ನಾವು ಧ್ಯಾನಿಸುವ. ಯಾಕೆಂದರೆ ಆ ಧ್ಯಾನ ಮಾಡುವಾಗಲೇ ಗೊತ್ತಾಗ್ತದೆ ದೇವರು ಯಾವ ರೀತಿ ಸಹಾಯ ಮಾಡಿದ್ದನು. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವುದಕ್ಕೆ ಒಂದು ಅವಕಾಶ ಆಗ್ತದೆ ಈ ಸಮಯದಲ್ಲಿ. ಮತ್ತು ದೇವರು ನೀವು ಮಹಿಮೆ ಪಡಿಸ್ಬೋದು. ದೇವರು ನನ್ನ ಪಕ್ಷದಲ್ಲಿ ಇದ್ದಾನೆ ಅಂತ ನಿಮಗೆ ತಿಳಿದು ಬರ್ತದೆ. ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸಿ ನಾವು ಬೇಡಿಕೊಳ್ಳುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ತಂದೆ ದೇವರೇ, ನಿನ್ನಲ್ಲಿ ನಾನು ಬೇಡುವಂಥದ್ದು, ಇವತ್ತಿನ ಸಂದೇಶದಲ್ಲಿ ಮಾತನಾಡು, ನೀನು ಮಾತನಾಡು ಸ್ವಾಮಿ. ನಾವು ಕೇಳ್ತೇವೆ ಕರ್ತನೆ, ನಿನ್ನ ಆತ್ಮದಲ್ಲಿ ನಮ್ಮನ್ನು ತುಂಬಿಸು. ನಿನ್ನ ಚಿತ್ತಕ್ಕೆ, ನಿನ್ನ ನಾಮಕ್ಕೆ ವಿರೋಧವಾದ ಸಂಗತಿಗಳು ಯೇಸು ಕ್ರಿಸ್ತನ ನಾಮದಲ್ಲದು ಕೆಡವಲ್ಪಡಲಿ ಸ್ವಾಮಿ. ಪವಿತ್ರಾತ್ಮ ದೇವ, ಇವತ್ತು ನೀನು ಹೆಚ್ಚಿಸಲ್ಪಡಬೇಕು. ಪವಿತ್ರಾತ್ಮ ದೇವ, ನಿನಗೆ ಮಹಿಮೆ ಉಂಟಾಗಬೇಕು. ಕರ್ತನೇ ಏಸಪ್ಪ, ನಿನಗೆ ಮಹಿಮೆ ಉಂಟಾಗಬೇಕು. ನನ್ನನ್ನು ನಡೆಸು. ನಾನು ತಗ್ಗಿಸಿಕೊಳ್ತಾ ಇದ್ದೇನೆ. ನೀನೇ ನನ್ನನ್ನು ನಿನ್ನ ಜ್ಞಾನದಲ್ಲಿ, ನಿನ್ನ ಆಲೋಚನೆ, ನಿನ್ನ ವಾಕ್ಯದಲ್ಲಿ ನಡೆಸು. ಅದ್ಭುತಗಳು, ಮಾತುಕಾರ್ಯಗಳು, ಮಹಿಮೆಯ ಕಾರ್ಯಗಳು ನೋಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತಿನ ವಚನ ಮತ್ತಾಯ ನಾವು 17ನೇ ಅಧ್ಯಾಯದಲ್ಲಿ 24ನೇ ವಚನದಿಂದ ಓದಿಕೊಳ್ಳುವ. ಮತ್ತಾಯ 17ನೇ ಅಧ್ಯಾಯದಲ್ಲಿ 24ನೇ ವಚನದಿಂದ, ಅವರು ಕಪೆರ್ನೌಮಿಗೆ ಬಂದಾಗ ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ದೇವಾಲಯದ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೋ ಎಂದು ಕೇಳಲು, ಹೌದು ಸಲ್ಲಿಸುವನು ಅಂದನು. ಇಲ್ಲಿ ನೋಡಿ, ಪೇತ್ರನು ಎಲ್ಲಿ ಹೋಗ್ತಾ ಇದ್ದರೆ ಕಪೆರ್ನೌಮಿಗೆ ಬಂದಿದ್ದಾನೆ. ಅಲ್ಲಿ ದೇವಾಲಯದಲ್ಲಿ ತೆರಿಗೆ ಕಟ್ಟುವರು, ಟ್ಯಾಕ್ಸ್ ಕಲೆಕ್ಟರ್ಸ್. ಏನು ನಿಮ್ಮ ಬೋಧಕ ಫೇಮಸ್ ಅಲ್ವಾ ಯೇಸು ಸ್ವಾಮಿ? ಏನು ಟ್ಯಾಕ್ಸ್ ಕಟ್ಟುತ್ತಾ ಟ್ಯಾಕ್ಸ್ ಕಟ್ತಾನೋ ಇಲ್ವೋ? ನಮ್ಮ ಯೇಸು ಸ್ವಾಮಿ ಈ ಲೋಕದ ಜನರಿಗೆ ಟ್ಯಾಕ್ಸ್ ಕೊಡಲಿಕ್ಕೂ ಕಲಿಸಿದ್ದಾನೆ, ಅಧಿಕಾರಿಗಳನ್ನು ಗೌರವಿಸಲಿಕ್ಕೆ ಕಳಿಸಿದ್ದಾನೆ. ಆದರೆ ಇಲ್ಲಿ ಇದು ಬೇರೆ ವಿಷಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಪೇತ್ರನ ಬಳಿಗೆ ಕೇಳ್ತಾರೆ, ಏನು ಟ್ಯಾಕ್ಸ್ ಕಟ್ತಾನೋ ಇಲ್ವೋ? ಆವಾಗ ಪೇತ್ರನು ಹೇಳ್ತಾನೆ, ಹೌದು ಆತನು ಟ್ಯಾಕ್ಸನ್ನು ಕಟ್ಟುತ್ತಾನೆ, ತೆರಿಗೆ ಕಟ್ಟುತ್ತಾನೆ ಅಂತ ಹೇಳಿದನು. ಈ ಸಮಯದಲ್ಲಿ ಪೇತ್ರನು ಮನೆಯೊಳಕ್ಕೆ ಬಂದಾಗ ಯೇಸು ಅವನಿಗಿಂತ ಮೊದಲು, ಸಿಮೋನ, ನಿನಗೆ ಹೇಗೆ ತೋರುತ್ತದೆ? ಈಗ ಪೇತ್ರನು ಯೇಸು ಇರುವ ಮನೆಯೊಳಗೆ ಬಂದಿದ್ದಾನೆ. ಒಳಗೆ ಬಂದ ತಕ್ಷಣವೇ ಪೇತ್ರ ಮಾತಾಡಬೇಕೀಗ ನೆಕ್ಸ್ಟ್ ಲೆವೆಲ್. ನೋಡಿ, ದೇವರು ಸರ್ವ ವ್ಯಾಪಿ, ಸರ್ವಜ್ಞಾನಿ, ಎಲ್ ಶಾಡೈ ದೇವರು ಅಂತ ಹೇಳೋದಕ್ಕೆ ಇನ್ನೇನು ಪ್ರೂಫ್ ಬೇಕು? ಇಲ್ಲಿ ನೋಡಿ, ಒಳಗೆ ಬರುವುದಕ್ಕಿಂತ ಮೊದಲೇ, ಅವನು ಮಾತನಾಡೋಕ್ಕಿಂತ ಮೊದಲೇ, ಓಕೆ, ಯೇಸು ಅವನಿಗಿಂತ ಮೊದಲೇ, ಸಿಮೋನ್, ನಿನಗೆ ಹೇಗೆ ತೋರುತ್ತದೆ? ಭೂಲೋಕದ ಅರಸರು ಸುಂಕವನ್ನಾಗಲಿ ಮಂಡೆ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೆ? ತಮ್ಮ ಮಕ್ಕಳಿಂದಲೂ ಬೇರೆಯವರಿಂದಲೋ ಎಂದು ಕೇಳಿದನು. ಅವನು ಬೇರೆಯವರಿಂದ ಎಂದು ಉತ್ತರ ಕೊಡಲು ಯೇಸು ಅವನಿಗೆ, ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾದವರಲ್ಲವಲ್ಲ, ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ಇಲ್ಲಿ ಏನು ಟ್ಯಾಕ್ಸ್ ಕನ್ಸೆಷನ್ ಇರ್ಬೋದು. ಅದಕ್ಕೆ ಯೇಸು ಸ್ವಾಮಿ, ಟ್ಯಾಕ್ಸ್ ಯಾರಿಂದ ತೆಗೆದುಕೊಳ್ತಾರೆ? ಆ ಲೋಕದ ಸಿಟಿಸನ್ನಿಂದನೂ ಹೊರಗಡೆ ಬಂದವರಿಂದ ಅಂತೇಳಿ.
ಆದರೆ ಇಲ್ಲಿ ಯೇಸು ಸ್ವಾಮಿ ಮುಂದಕ್ಕೆ ಮಾತನಾಡ್ತಾ ಇದ್ದಾನೆ ಏನಂದರೆ, ಆದರೂ ಅವರಿಗೆ ಏನು ಬೇಸರಗೊಳಿಸಬಾರ್ದು. ಅವರು ಬೇರೆಯವರಂತ ಹೇಳಿಕೊಂಡು ಮಕ್ಕಳನ್ನು ಕೂಡ ದೋಷಿಸ್ತಾ ಇದ್ದಾರೆ. ಅದಕ್ಕೆ ಟ್ಯಾಕ್ಸ್ ಕಲೆಕ್ಟರ್ಸ್ಗಳನ್ನು ಅಥವಾ ತೆರಿಗೆ ತಗೊಳ್ಳೋರು ನೋಡಿದರೆ ಆ ಕಾಲದಲ್ಲಿ ಜನರಿಗೆ ಆಗ್ತಾ ಇರಲಿಲ್ಲ. ಅದರಲ್ಲಿ ನಾವು ಜಕ್ಕಯ್ಯನ ವಿಷಯದಲ್ಲಿ ನೋಡ್ತೇವೆ. ಅವನು ನೀತಿವಂತನಾಗಿದ್ದ, ಅವನೇನು ಇದೆ, ಆದರೂ ಕೂಡ ಅವನ ವಿಷಯವಾಗಿ ಜನರು ಬೇರೆ ರೀತಿಯಲ್ಲಿ, ಅಂದರೆ ಅವನು ಹೇಳುವ ಮಾತಿನಲ್ಲಿ ಅರ್ಥ ಆಯ್ತಾ, ಯಾವ ಮಾತಿನಲ್ಲಿ, ನಾನು ಯಾರಿಗಾದರೂ ನಷ್ಟಪಡಿಸಿದರೆ ನಾನು ಅವರಿಗೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ. ಯಾರಿಗೂ ಹೇಳಲಿಕ್ಕೆ ದಮ್ಮಿದೆಯೇ ಅದು? ಹೇಗೆ ಅದು ಹೇಳಲಿಕ್ಕೆ ಆಗ್ತದ? ಅಂದರೆ ಯಾರಿಗಾದರೂ ನಷ್ಟಪಡಿಸಿದ 4ರಷ್ಟು ಹಿಂದಕ್ಕೆ ಕೊಡಬೇಕು. ಅವನು ಮಾಡಲಿಲ್ಲ, ಅದಕ್ಕಾಗಿ ಅವನು ಹೇಳಿದ್ದಾನೆ. ಆಯಿತಾ? ಯಾರಾದರೂ ಮಾಡಿದರೆ ಬಾಯಿ ಮುಚ್ಕೊಂಡಿರ್ತಾರೆ. ಅದು ಯೇಸು ಸ್ವಾಮಿಯ ಮುಂದೆ ಬಂದು ಮಾತಾಡಲಿಕ್ಕೆ ಸಾಧ್ಯನೋ? ಆದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಿರುವುದರಿಂದ ಅದು ಜನರಿಗೆ ಅಸಹ್ಯವಾದ ಕೆಲಸ, ಜನರಿಂದ ವಸೂಲಿ ಮಾಡ್ತಾ ಇರುವುದರಿಂದ ಅವರಿಗೆ ಅಧಿಕಾರಿಗಳಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಅಧಿಕಾರಿಗಳಿಗೆ ಆರ್ಡರ್ ಬರ್ತದೆ, ಮಾಡ್ತಾರೆ. ಹಾಗಂತ ಟ್ಯಾಕ್ಸನ್ನು ಅಡಗಿಸುವಂಥದ್ದು ಸರಿಯಲ್ಲ, ಕೊಡುವಂಥದ್ದು ಕೊಡಬೇಕು. ದೇವರು ನಮಗೆ ಆಶೀರ್ವದಿಸಿ ಬೇರೆ ಮಾರ್ಗದಲ್ಲಿ ಕೊಡ್ತಾನೆ. ಆದರೆ ಇಲ್ಲಿ ಏನಾಯಿತು ಅಂದರೆ, ಮಕ್ಕಳಿಂದ ಅಂತ ಹೇಳಿಕೊಡೋ, ಈಗ ಇನ್ನು ಅವರಿಗೆ ಬೇಸರವಾಗುವುದು ಬೇಡ, ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ ₹1 ಸಿಕ್ಕುವುದು, ಅದನ್ನು ತೆಗೆದುಕೊಂಡು ನಮ್ಮಿಬ್ಬರದಂತ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಎಷ್ಟು ಸುಂದರ! ನೀನು ಹೋಗು, ಗಾಳ ಹಾಕು. ದೇವರ ಸಹಾಯವು ಹೇಗೆ ಬರ್ತದೋ ಗೊತ್ತಿಲ್ಲ. ಆ ಮೀನಿನ ಹೊಟ್ಟೆ ಒಳಗಡೆ ನಾಣ್ಯ, ಅದು ₹1. ಈಗಿನ ಕಾಲಕ್ಕೆಲ್ಲ ನಾವು ₹1 ಅಂತ ಹೇಳಿಕೊಳ್ಳೆ ಎಲ್ಲಿ ಅಂತ ವ್ಯಾಲ್ಯೂ. ನಾನು ಹೇಳ್ತಿರೋದು 2000 ವರ್ಷಗಳ ಹಿಂದಿನ ವಿಷಯಗಳು. ಆವಾಗ ಅದು ಬಹಳ ದೊಡ್ಡ ಒಂದು ನಾಣ್ಯ, ಅದಕ್ಕೆ ಬೆಲೆ ₹1 ಬಹಳ ದೊಡ್ಡ ಒಂದು ಅದಕ್ಕೆ ಮೊತ್ತ ಅಥವಾ ವ್ಯಾಲ್ಯೂ ಇದ್ದಿತ್ತು. ಅದರ ಬೆಲೆ ಬಹಳ ದೊಡ್ಡದಾಗಿತ್ತು. ಈಗ ಪೇತ್ರನು ಬರುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಮಾತನಾಡಿದನು. ಯೇಸು ಸ್ವಾಮಿಗೆ ಪೇತ್ರನಿಗೆ ಕೇಳಿದಂಥ ಪ್ರಶ್ನೆಗಳ ವಿಷಯವಾಗಿ ಯೇಸು ಸ್ವಾಮಿಗೆ ಹೇಗೆ ತಿಳಿಯಿತು? ಯೇಸು ಸ್ವಾಮಿ ಅವನ ಒಳಗಡೆ ಸಿಮೋನನೇ ತೆರಿಗೆ ವಿಷಯದಲ್ಲಿ ಅವರು ಮಾತನಾಡಿದರು. ಅದಕ್ಕೆ ನಾನು ಹೇಳುವಂಥದ್ದು, ನಾವು ಬೇಡುವುದಕ್ಕಿಂತ ಮೊದಲು ನಮ್ಮ ತಂದೆಯಾದ ದೇವರಿಗೆ ತಿಳಿದಿರ್ತದೆ. ಬಹಳ ಸಂಗತಿಗಳು ನಾವು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹೋಗ್ತೇವೆ. ನಾಳೆ ಊಟಕ್ಕೆ ಕೂಡ ಇರದ ಸಂಗತಿಗಳು, ಮಕ್ಕಳಿಗೆ ಫೀಸ್ ಕೊಡುವಂತಹ ವಿಷಯದಲ್ಲಿ ಅಥವಾ ಕುಟುಂಬ ನಡೆಸುವ ವಿಷಯದಲ್ಲಿ ಅಥವಾ ಬೇರೆ ಸಂಗತಿಗಳು ಬಹಳ ಇಕ್ಕಟ್ಟಿನಲ್ಲಿ ನಾವು ಹೋಗ್ತಾ ಇರುವಾಗ ನೀವು ದೇವರ ಸಹಾಯಕ್ಕಾಗಿ ಎದುರು ನೋಡಬೇಕು. ಆತನನ್ನು ನಿರೀಕ್ಷಿಸುವವರಿಗೆ ಆಶಾಭಂಗವಾಗುವುದೇ ಇಲ್ಲ. ಪೇತ್ರನು ಈಗ ಏನು ಮಾಡಿದನು? ಗಾಳ ಹಾಕಿದನು. ಆ ಮೀನಿನ ಹೊಟ್ಟೆಯೊಳಗಿಂದ ₹1 ನಾಣ್ಯವನ್ನು ಸಿಕ್ಕಿ ತನ್ನದು ಮತ್ತು ಯೇಸಪ್ಪನ ಒಂದು ಟ್ಯಾಕ್ಸನ್ನು, ತೆರಿಗೆಯನ್ನು ಅವರಿಗೆ ಕೊಟ್ಟನು. ನೋಡಿ, ಈಗ ಪೇತ್ರನಿಗೆ ಗೊತ್ತಿತ್ತು ಈ ಸಹಾಯ ಹೀಗೆ ಬರ್ತದೆ ಅಂತ ಹೇಳಿ. ಇವತ್ತು ನಮ್ಮ ಜೀವಿತದಲ್ಲಿ ಸಹಾಯವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಿಂದಲ್ಲ, ಯೆಹೋವನಿಂದಲೇ ಬರುವಂಥದ್ದು. ಆದರೆ ಈ ಸಹಾಯ ಹೇಗೆ ಬರ್ತದೆ ನಮಗೆ ಗೊತ್ತಿಲ್ಲ. ಆದರೆ ದೇವರ ಮಾರ್ಗವನ್ನು ನಾವು ದೃಷ್ಟಿಸ್ತಾ ಇರುವಾಗ, ದೇವರಲ್ಲಿ ಬೇಡುವಾಗ ಖಂಡಿತವಾಗಿ ಸಹಾಯ ಬರ್ತದೆ. ಇವತ್ತು ನಮ್ಮ ಆಲೋಚನೆಗಳು, ದೇವರೇ ಇಷ್ಟು ಲಕ್ಷ ಕೊಡು, ಇಷ್ಟು ಕೋಟಿ ಕೊಡು, ಕಾರು ಕೊಡು, ಬಂಗ್ಲೆ ಕೊಡು, ಆಸ್ತಿ ಕೊಡು, ಮನೆ ಕೊಡು, ಹೀಗೆ ಕೊಡು, ಹಾಗೆ ಕೊಡು, ಆಯಿತಾ? ಆದರೆ ದೇವರು ನಿನಗೆ ಕೊಡಬೇಕಾದ ಮಾರ್ಗಗಳು ಏನು? ಈಗ ಪೇತ್ರನು ನೆನೆಸ್ಕೊಂಡನು, ಸೀದಾ ಹೋಗಿ ಯೇಸು ಹತ್ರ ಹೇಳುವುದು, ₹1 ಪಡ್ಕೊಳ್ಳೋದು, ಹೋಗಿ ಕಟ್ಟಿ ಬರುವುದು ಅಂತ. ಎಂಥ ಆಲೋಚನೆ ಮಾಡಿರ್ಬೋದು ಗೊತ್ತಿಲ್ಲ ನನಗೆ. ಅವನ ಆಲೋಚನೆ ಹಾಗಿರ್ಬೋದು, ಆಯಿತಾ? ಈಗ ಏನು ನೆನೆಸ್ಕೊಂಡಿದ್ದಾನೆ? ₹1 ಈಗ ಸಿಟ್ಟಲ್ಲಿ ಬಂದಿರ್ಬೋದು ಅವನು. ನಮ್ಮ ಹತ್ರ ನಮ್ಮ ಗತಿ ಏನಾಯಿತು? ಮೀನು ಹಿಡಿತಾ ಇದ್ದೆವು, ಈಗ ಯೇಸು ಸ್ವಾಮಿ ಹಿಂಬಾಲಿಸಿ ನಮಗೆ ₹1 ಇಲ್ಲ ಕಿಸೆಯೊಳಗೆ, ನನ್ನ ಹತ್ರ ₹1 ನಾಣ್ಯ ಇಲ್ಲ, ಅವ್ರು ಹೇಳುವಾಗ ಮುಖದ ಮೇಲೆ ಬಿಸಾಡಿ ಬರ್ತಾ ಇದ್ದೇನೆ ನಾನು ಅಂತ ಹೇಳಿ ಆಲೋಚನೆ ಮಾಡಿರ್ಬೋದು ಪೇತ್ರ, ನನಗೆ ಗೊತ್ತಿಲ್ಲ. ಯಾಕಂದರೆ ಟ್ಯಾಕ್ಸ್ ಕಲೆಕ್ಟರ್ ಕೇಳುವಾಗ ಅವನ ಹತ್ರ ದುಡ್ಡಿದ್ರೆ ಅವನೇ ಅಲ್ಲಿ ಕೊಟ್ಟು ಬರ್ತಿದ್ದ, ತಕೋ ನನ್ನದು, ನನ್ನ ಗುರುವಿದು ಅಂತ ಹೇಳಿ ಅಲ್ವಾ? ಇವತ್ತು ನಾವು ಹಾಗೆ ಅಲ್ಲ. ಯಾವುದು ನಮ್ಮ ಸೇವಕರ ವಿಷಯದಲ್ಲಿ ಯಾರಾದರೂ ಏನಾದರೂ ಹೇಳಿದರೆ, ಏನಾದರೂ ಕೊಡಲಿಕ್ಕಿದ್ರೆ ನನ್ನ ಸೇವಕನಂತ ಹೇಳಿಕೊಂಡು ಮೊದಲು ಬರ್ತೇವೆ. ಒಳ್ಳೆಯ ವಿಷಯ ಅದು. ಆದರೆ ಇಲ್ಲಿ ಏನಾಯಿತು? ಇಲ್ಲಿ ಕರೆಕ್ಟಾಗಿ ನೋಡಿಕೊಳ್ಳ್ರಿ,
ಪೇತ್ರನಿಗೆ ಕೇಳುವಾಗ ಅವನೆಲ್ಲ ಇಲ್ಲ, ಬೇಸರಿಕೆಯಿಂದ ಬಂದಿರ್ಬೋದು. ಮನೆ ಒಳಗಡೆ ಬಂದ ತಕ್ಷಣವೇ ಯೇಸು ಸ್ವಾಮಿ ಪೇತ್ರನಿಗೆ ಮಾತನಾಡಲಿಕ್ಕೆ ಬಿಡಲಿಲ್ಲ. ಪೇತ್ರನೇ, ಸಿಮೋನನೇ ಹೇಳು, ತೆರಿಗೆ ಕೊಟ್ಟು ಸರಿ ಇಲ್ವ? ಪೇತ್ರನಿಗೆ ಟೆನ್ಷನ್ ಆಗಿ ಹೋಗ್ತದೆ. ಅಪ್ಪ, ಈ ಮನುಷ್ಯ ಏನಪ್ಪ, ನಾನು ಏನು ಹೇಳಬೇಕಂತಿದ್ದಾನೆ, ಇವನೇ ಮಾತಾಡ್ತಿದ್ದಾನೆ, ನೋಡುವ ಕೇಳುವ. ಅವನ ಮೊದಲು ಸಿಟ್ಟುವನಿಗೆ ಈ ಒಳಗೆ ಇರ್ಬೋದು, ಬೇಸರಿಕೆ ಇರ್ಬೋದು, ಗೊತ್ತಿಲ್ಲ. ಇವನು ಬೇರೆ ಪ್ರಶ್ನೆ ಕೇಳ್ತಾ ಇದ್ದಾನೆ ನಮ್ಮ ಯೇಸು ಸ್ವಾಮಿ. ಈ ಸಮಯದಲ್ಲಿ ಯೇಸಪ್ಪ ಕೇಳ್ತಿರುವ ಸಮಯದಲ್ಲಿ ಪೇತ್ರನು ಒಂದು ಸಮಾಧಾನದಿಂದ ಉತ್ತರ ಕೊಡುವುದೇ ದೊಡ್ಡ ವಿಷಯವಾಗಿತ್ತು. ಆದರೆ ದೇವರು ಮಾರ್ಗವನ್ನು ತೆರೆದನು, ದೇವರು ತನ್ನ ಸಹಾಯವನ್ನು ನೀಡಿದನು. ದೇವರು ಡೈರೆಕ್ಟಾಗಿ ಕೊಡಲಿಲ್ಲ. ಯೇಸು ಸ್ವಾಮಿ ಡೈರೆಕ್ಟ್ ತಗೋ ಅಂತ ಹೇಳಿಲ್ಲ, ಹೋಗು ಮೀನು ಹಿಡು ನಿನಗೆ ಸಿಗ್ತದೆ. ಅರ್ಥಾತ್ ದೇವರ ಸಹಾಯವು ವಿಶೇಷವಾಗಿದೆ. ಅದು ಹೇಗೆ ಬರ್ತದೆ, ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ನಾನು ನೋಡಿದ ನನ್ನ ಜೀವಿತದಲ್ಲಿ ಸುಮಾರು ಮೀನು ಹಿಡಿದಿದ್ದೇನೆ, ಮೀನು ಕೂಡ ತಿಂದಿದ್ದೇನೆ, ಮೀನು ಮನೆಗೆ ತಗೊಂಡು ಬಂದಿದ್ದೇನೆ. ಇವಾಗಲೂ ಕೂಡ ಕೆಲವೊಮ್ಮೆ ನಾವು ಮೀನುಗಳನ್ನು ಮನೆಯಲ್ಲಿ ಮಾಡ್ತೇವೆ. ಮೀನಿನಲ್ಲಿ ಒಂದು ದಿನ ₹1 ಸಿಗಲಿಲ್ಲ, ನನಗೆ ಒಂದು ನಾಣ್ಯನೂ ಸಿಗಲಿಲ್ಲ. ಆದರೆ ಪೇತ್ರನ ಹಿಡಿಯುವಾಗ ಅವನಿಗೆ ಸಿಕ್ಕಿದ ಅಂತ ಹೇಳಿದರೆ ದೇವರು ಸಹಾಯಕ್ಕಾಗಿ ಕಳಿಸಿದ ಮೀನು. ದೇವರು ತನಗಾಗಿ, ತನ್ನ ಜನರಿಗಾಗಿ ವಿಶೇಷ ಸಹಾಯವನ್ನು ಕೊಡ್ತಾನೆ. ಎಲಿಯ ಪ್ರವಾದಿ ಪುಸ್ತಕದಲ್ಲಿ ಎಲಿಯನ ವಿಷಯದಲ್ಲಿ 1 ಅರಸುಗಳ ಪುಸ್ತಕದಲ್ಲಿ ನಾವು ಓದ್ತೀವಿ. ಎಲಿಯನ ವಿಷಯದಲ್ಲಿ ನಾನು ನೋಡುವಾಗ ಎಲಿಯ ಓಡಿ ಹೋಗ್ತಾನೆ. ಜೆಜೆಬೆಲ್ನ ಒಂದು ಏನು ದೂಷಣೆಯಿಂದ ಅಥವಾ ಅವನನ್ನು ಹಿಡಿದು ಕೊಲ್ಲಬೇಕಂತ ಇರುವ ಸಮಯದಲ್ಲಿ, ಈ ಸಮಯದಲ್ಲಿ ಎಲಿಯನಿಗೆ ಸಹಾಯ ಹೇಗೆ ಬಂತು? ಎಲಿಯ ಓಡಿ ಹೋಗ್ತಾ ಇರುವಾಗ ಕಾಕಿಗಳು ಅವನಿಗೆ ರೊಟ್ಟಿ ಮತ್ತು ಮಾಂಸವನ್ನು ತಂದು ಕೊಡೋದು. ಎಲ್ಲಿಂದ ತಂದು ಕೊಡ್ಬೋದು? ರೊಟ್ಟಿ ಮಾಂಸ ಮಾಡು ಆ ಬರಗಾಲದಲ್ಲಿ ಯಾರು ಮಾಡ್ತಾಯಿದ್ದರು ಗೊತ್ತಿಲ್ಲ. ಸಹಾಯಕ್ಕಾಗಿ ದೇವರು ಕಾಗೆಗಳನ್ನು ನೇಮಿಸಿದ್ದನು. ಕಾಗೆಗಳು ಬಂದು ತಂದು ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ದೇವರು ವಿಶೇಷವಾದ ಸಹಾಯವನ್ನು ಇಡ್ತಾನೆ, ವಿಶೇಷವಾದ ಜನರನ್ನು ಒದಗಿಸ್ತಾನೆ. ಪರಲೋಕದ ದ್ವಾರಗಳು ನಿಮಗಾಗಿ ತೆರೆಯಲ್ಪಡಲಿ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ವಿಷಯದಲ್ಲಿ, ದೇವರಿಗೆ ಕೊಡುವ ವಿಷಯದಲ್ಲಿ ನೀವು ಯಾವಾಗಲೂ ಶುದ್ಧ ಹಸ್ತದವರಾಗಿರಬೇಕು. ಕರೆಕ್ಟಾದ ಆಲಯಕ್ಕೆ ತಂದು ಕೊಡಬೇಕು, ಆಯಿತಾ? ಇವತ್ತು ಬಹಳ ಜನರು ಸುವಾರ್ತೆಗೆ ತಮ್ಮ ದಶಮ ಭಾಗವಾಗಲಿ, ಕಾಣಿಕೆಯಾಗಲಿ, ಅಥವಾ ತಮಗೇನು ದೇವರಿಗೆ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. ಅದರಿಂದ ಅವರಿಗೆ ಬಹಳ ನಷ್ಟವಾಗ್ತಾ ಇದೆ. ಆದರೆ ಯಾವಾಗ ನೀವು ದೇವರ ರಾಜ್ಯದಲ್ಲಿ ನೀವು ಬಿತ್ತುತ್ತೀರೋ, ಯಾವಾಗ ದಶಮವನ್ನು ದೇವರ ರಾಜ್ಯಕ್ಕಾಗಿ ಕೊಡ್ತೀರೋ, ಸರಿಯಾದ ಸಭೆಗೆ ಕೊಡ್ತೀರೋ, ನಿಜ ಸಭೆಗೆ ಆವಾಗ ನಿಮ್ಮ ಜೀವಿತದ ಆಶೀರ್ವಾದ ಮಾರ್ಪಾಡಾಗ್ತದೆ. ದೊಡ್ಡ ರೂಪ ನಾನು ಚಾಲೆಂಜ್ ಮಾಡ್ತೇನೆ. ಯಾರೆಲ್ಲ ದೇವರ ಕಾಣಿಕೆಯನ್ನು ಸಪ್ರೇಟ್ ಮಾಡಿ ಇಟ್ಟುಕೊಂಡು ದೇವರ ರಾಜ್ಯಕ್ಕಾಗಿ ಬಿತ್ತಲ್ಪಡ್ತಾರೆ ಅವ್ರಿಗೆ ಉಂಟಾಗ್ತದೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ದಿನ ಏನಾಯಿತು ಅಂದರೆ, ಒಬ್ಬಳು ಸಹೋದರಿ ಇದ್ದಳು. ಅವರಿಗೆ ತಿಂಗಳಿಗೆ 10,000 ಸಂಬಳ ಬರ್ತಾಯಿತ್ತು. 10,000 ಸಂಬಳದಲ್ಲಿ 1,000 ಏನಾಯಿತು, ದಶಮ ಭಾಗ ಅಂತ ಕೊಡ್ತಾಯಿದ್ರು. ಸಭೆ ಪಾಲಕರಿಗೆ ಸರಿಯಾಗಿ ಕೊಡ್ತಾಯಿದ್ರು, ಸರಿಯಾಗಿ. ಆವಾಗ ಅವಳಿಗೆ ಪ್ರಮೋಷನ್ ಆಯಿತು. ಅಷ್ಟೇ ಅಲ್ಲ, ಅವರ ಸ್ಯಾಲರಿಯಲ್ಲಿ ಕೂಡ, ಅವಳ ಸಂಬಳದಲ್ಲಿಯೂ ಹೆಚ್ಚಳವಾಯಿತು. ಈ ಸಮಯದಲ್ಲಿ ಅವಳಿಗೆ 10,000ದಿಂದ 20,000 ರೂಪಾಯಿ ಆಯಿತು. ಈಗ 20,000ದಲ್ಲಿ 10ನೇ ಒಂದು ಭಾಗ ಅಂದರೆ ಎಷ್ಟು? 2,000 ರೂಪಾಯಿ ಕೊಡಬೇಕು, ಆಯಿತಾ? 2,000 ರೂಪಾಯಿ ಕೊಡಬೇಕಾದ್ರೆ ಆ ಒಂದು ಮಗಳಿಗೆ ಕೊಡಲಿಕ್ಕೆ ಒಂದು ರೀತಿ ಇಷ್ಟು ಕೊಡಬೇಕಾ ಅಂತ ಅವಳ ಮನಸ್ಸಲ್ಲಿ ಆಲೋಚನೆ, ಇಷ್ಟು ಕೊಡಬೇಕಾ ನಾನು? ಈಗ ನಾನು ಹೇಳ್ತೇನೆ ನೋಡಿ, ಈ ಸಮಯದಲ್ಲಿ ಅವಳಿಗೆ ಕೊಡಲಿಕ್ಕೆ ಒಂದು ರೀತಿಯ ಮನಸ್ಸಿಲ್ಲ. ಒಂದು ದಿನ ಅವಳು ಏನು ಮಾಡಿದ್ರು, ಓಪನ್ ಆಗಿ ಸೇವಕರ ಹತ್ರ ಬಂದು ಹೇಳಿಬಿಟ್ಲು, ಸೇವಕರೇ, ನನಗೆ ಈ ರೀತಿಯಾಗಿ ಆಗ್ತಾಯಿದೆ, ಒಂದು ರೀತಿಯ ನನ್ನನ್ನು ಪೀಡಿಸ್ತಾ ಇದೆ, ಇಷ್ಟು ನಾನು ಮಾಡಲೇ ಇಲ್ಲ, ಯಾವಾಗಲೂ ನಾನು ಸಪ್ರೇಟ್ ಇಡ್ತಾಯಿದ್ದೆ, ಯಾವಾಗಲೂ ದಶಮವನ್ನು ಯಾಕಂದರೆ ಆಶೀರ್ವಾದವಾಗಿದೆ ಅವಳಿಗೆ. ನಾನು ಹೇಳ್ತಾ ಇದ್ದೇನೆ, ಆಶೀರ್ವಾದವಾಗಿದೆ, ನಾನು ಸಪ್ರೇಟಾಗಿ ಇಡ್ತಾ ಇದ್ದೇನೆ. ಆದರೆ ಈ 20,000 ಆದ ಮೇಲೆ ನನ್ನ ಮನಸ್ಸಲ್ಲಿ ಒಂದು ಹುಳ ಹೊಕ್ಕಿದೆ, ಇದು ಇಷ್ಟು ಕೊಡಬೇಕಾ, ಹೀಗೆ ಕೊಡಬೇಕಾ ಅಂತ ಹೇಳಿ. ಹಾಗಾದರೆ ಒಂದು ಪ್ರಾರ್ಥನೆ ನನಗಾಗಿ ಮಾಡಿರಿ ಅಂತ ಬೇಡಿಕೊಂಡ್ರು. ಅದಕ್ಕೆ ದೇವರು ಸೇವಕರ ಜೊತೆ ಮಾತನಾಡಿದರು. ಆ ಸಮಯದಲ್ಲಿ ಸೇವಕರು ಮಾತನಾಡು, ದೇವರೇ, ಇವಳಿಗೆ 20,000 ಕೊಟ್ಟಿದ್ದು ನೀನು ಜಾಸ್ತಿ ಆಯಿತು, ಅವಳಿಗೆ ದಶಮ ಕೊಡಲಿಕ್ಕೆ ಕಷ್ಟ ಆಗ್ತಿದೆ, ಅದಕ್ಕಾಗಿ ಅವಳಿಗೆ 10,000 ಸಂಬಳ ಮಾಡಿಬಿಡು. ಪಟ್ಟಜ್ಞಾನೋದಯ ಆಯಿತು ಅವಳಿಗೆ, ಪಟ್ಟಜ್ಞಾನೋದಯವಾಯಿತು. ಇಲ್ಲ ಆವಾಗ ಅವ್ರು ಹೇಳಿದರು, ಸೇವಕರೇ, ಒಂದು ನಿಮಿಷ, ನಾನು ಇನ್ನು ಹೀಗೆ ಮಾಡುವುದಿಲ್ಲ, ಅದೇ ಗಳಿಗೆಯಲ್ಲಿ ನಿಲ್ಲಿಸಿ, ಇನ್ನು ಹೀಗೆ ಮಾಡುವುದಿಲ್ಲ, ನನಗೆ ಅರ್ಥವೇ. ಅದೇ ಗಳಿಗೆಯಲ್ಲಿ ಅವಳಲ್ಲಿರುವಂಥ ಡೌಟು, ಕಲ್ಮಶ,
ಯಾವುದೇ ರೀತಿ ಆ ಒಂದು ಕೆಟ್ಟ ಸೈತನ ಆಲೋಚನೆ ದೂರ ಹೋಗಿ ಅವಳು ಹೇಳಿದ್ರು, ಇಲ್ಲ ನಾನು ದೇವರಿಗಾಗಿ ದೇವರ ಭಾಗವನ್ನು ದೇವರಿಗಾಗಿ ಕೊಡ್ತೇನೆ, 2,000 ಸಪ್ರೇಟ್ ಮಾಡಿ. ಅವಳಿಗೆ ಗೊತ್ತಾಯಿತು, ನನಗೆ 9,000 ಜಾಸ್ತಿ ಕೊಟ್ಟಿದ್ದಾರೆ ದೇವರು, 10,000 ಆಲ್ರೆಡಿ ಸಿಕ್ತಿತ್ತು. ಈಗ ಇದರಲ್ಲಿ ನಾನು ಆಸೆ ಪಟ್ಟೆ, ದೇವರಿಂದ ನಾನು ಕಿತ್ತುಕೊಳ್ಳೋದು, ದೇವರ ವಿಷಯದಲ್ಲಿ ನಾನು ಕದ್ದುಕೊಳ್ಳೋದು ಸರಿಯಲ್ಲ. ಇವತ್ತು ಬಹಳ ಜನರು ಸೇವೆಯಲ್ಲಿ ಹಾಕಿ ಆಗಿದೆ, ಅಥವಾ ಬಹಳ ಜನರು ವಿಡಿಯೋ ನೋಡ್ತೀರಾ, ಅಥವಾ ಎಲ್ಲ ನೋಡ್ತೀರಾ. ಇದೆಲ್ಲಕ್ಕಾಗಿ ಖರ್ಚುಗಳು, ವೆಚ್ಚಗಳು ಬಹಳ ಉಂಟು. ನಾವು ಎಲ್ಲಿ ಹೋಗಬೇಕು ಫುಲ್ ಟೈಮ್ ಸೇವೆ ಮಾಡಬೇಕಾದರೆ? ನಾವು ತಿನ್ನಲಿಕ್ಕಾಗಿ ದಶಮ ತಗೊಳ್ತಾ ಇಲ್ಲ, ದೇವರ ರಾಜ್ಯಕ್ಕಾಗಿ ಬಿತ್ತಲ್ಪಡ್ಲಿಕ್ಕಾಗಿ. ಬಹಳ ಜನರು ಎನ್ಸ್ಕೊಳ್ತಾರೆ, ಸೇವಕರು ಏನು ಮಾಡ್ತಾರೆ, ತಿಂತಾ ಇದ್ದಾರೆ. ಇದು ಯಾವ ಮಾತು ನನಗೆ ಗೊತ್ತಿಲ್ಲ. ನೀವೇನಾದರೂ ನಮ್ಮ ಜೊತೆಯಲ್ಲಿ ಬಂದುಕೊಂಡು ನಮ್ಮ ಸಭೆಯಲ್ಲಿ ಅಥವಾ ನಿಮ್ಮ ಸಭೆಯಲ್ಲಿ ನನಗೆ ಗೊತ್ತಿಲ್ಲ ಅಕೌಂಟ್ಸ್ಗಳನ್ನೆಲ್ಲ ನೋಡಿದ್ದೀರಾ? ಚೆಕ್ ಮಾಡಿದರೆ ಎಷ್ಟು ಕಷ್ಟ ಇದೆ, ಎಲ್ಲಿ ಹೋಗ್ತಾ ಇದೆ, ಹಣ ಹೇಗಾಗ್ತಾಯಿದೆ ಚೆಕ್ ಮಾಡಿ. ಯಾಕೆ ಮಾಡಬಾರ್ದು? ಅವಾಗ ಗೊತ್ತಾಗ್ತಿದೆ ನಾವು ಕೊಡೋದೇನೂ ಅಲ್ಲ ಅಂತ. ಆದರೆ ಅದು ದೇವರ ರಾಜ್ಯಕ್ಕೇ ಬಿತ್ತಲ್ಪಡ್ತಾ ಇದೆ. ಅದು ನಿಮಗೆ ಆಶೀರ್ವಾದ. ಈಗ ನಾನು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಲೂಕದಲ್ಲಿ ನೋಡಿ, ದೇವರ ಸಹಾಯ ಹೇಗೆ ಬಂತು ಪೇತ್ರನಿಗೆ, ಬಹಳ ಸುಂದರವಾಗಿದೆ. ಯಾವಾಗ ಅವನು ಮೀನು ಹಿಡಿದ್ರು, ಮೀನಿನ ಹೊಟ್ಟೆಯಲ್ಲಿ ಅವನಿಗೆ ಏನು ಸಿಕ್ತು? ನಾಣ್ಯಗಳು ಸಿಕ್ಕುವುದು ದೇವರು ಅವನಿಗೆ ಒದಗಿಸಿ ಕೊಟ್ಟನು. ನೋಡಿ, ಅದೇ ರೀತಿಯಾಗಿ ಲೂಕನ ಒಂದು ಸುವಾರ್ತೆಯಲ್ಲಿ 5ನೇ ಅಧ್ಯಾಯ ವಚನ ನಾನು 3ರಿಂದ ಓದ್ತೀನಿ. ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಯೇಸು ಸ್ವಾಮಿ ಸಮುದ್ರ ತೀರಕ್ಕೆ ಬರುವಾಗ ಜನರು ದೊಡ್ಡ ಗುಂಪು. ಅಂದರೆ ಇಸ್ರೇಲಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ? ಪ್ರವಾದಿಗಳನ್ನು ಕೇಳ್ತಿದ್ರು, ಉಪದೇಶ ಎಲ್ಲಿ ಕೊಟ್ಟರು ಕೇಳ್ತಾರೆ. ಅದು ಒಂದು ವಿಶೇಷ ಗುಣ ನಮ್ಮಲ್ಲಿ ಕೂಡ ಬರಬೇಕು. ಆ ಒಂದು ವಿವೇಚನ ಆತ್ಮದಲ್ಲಿ ವಿಶೇಷವಾಗಿ ಯೇಸು ಸ್ವಾಮಿ ಪ್ರವಾದಿಸುವಾಗ, ಆವಾಗ ಸಮುದ್ರ ದಡಕ್ಕೆ ಬರುವಾಗ ತುಂಬ ಜನರು ಇದ್ರಲ್ವ, ಆವಾಗ ಏನಾದರೂ ನಿಂತ್ಕೊಳ್ಬೇಕು. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ದೋಣಿ ಮೇಲೆ ಕೂತ್ಕೊಳ್ಳೋ. ಅದು ಪೇತ್ರನ ದೋಣಿ, ಸಿಮೋನ್ ದೋಣಿ ಆಗಿತ್ತು. ಆ ದೋಣಿ ಮೇಲೆ ಕೂತ್ಕೊಂಡು ಪ್ರಸಂಗ ಮಾಡಿದರೆ ಗಾಳಿಯ ಒಂದು ವೇಗಕ್ಕೆ ಸ್ವರವು ತುಂಬ ಜನರಿಗೆ ಕೇಳ್ತದೆ. ನೋಡಿ, ಎಷ್ಟು ದೇವರು ಎಲ್ಲವನ್ನು ಸೋರ್ಸನ್ನು ಹೇಗೆ ಗಾಳಿಯಲ್ಲಿ ಕೂಗುವಾಗ ಶಬ್ದ ದೂರದ ತನಕ ಹೋಗ್ತದೆ. ಆದರೆ ಅದೇ ರೀತಿ ಯೇಸು ಸ್ವಾಮಿ ಆ ಗಾಳಿಯನ್ನು ತಮ್ಮ ಶಕ್ತಿಯಾಗಿ ಉಪಯೋಗಿಸಿಕೊಂಡರು. ಇಲ್ಲಿ ಮುಂದೆ ಹೋಗುವಾಗ ಮಾತನಾಡಿದರು, ಉಪದೇಶ ಮಾಡಿದರು. ಮಾತನಾಡುವುದನ್ನು ಮುಗಿಸಿ ದೋಣಿಯನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲಿಗಳನ್ನು ಹಾಕಿರಿ ಎಂದು ಹೇಳಿದನು. ಈಗ ಸಿಮೋನನು ಏನು ಮಾಡಿದ್ದಾನೆ? ದೋಣಿ ಕೊಟ್ಟಿದ್ದಾನೆ. ಇಷ್ಟು ಹೊತ್ತು ಕೂತ್ಕೊಳ್ಳಿ ದೋಣಿ ಕೊಟ್ಟರ ಮೇಲೆ ಸಹಾಯ ಮಾಡಿದ ಮೇಲೆ ದೇವರಿಗೊಂದು ಅಥವಾ ಯೇಸಪ್ಪರಿಗೊಂದು ಆಸೆ. ಇಲ್ಲಿ ದೋಣಿ ನಡೆಸಿ ಒಂದು ಸ್ವಲ್ಪ ಅಲ್ಲಿ ಮುಂದೆ ನಡೆಸಿ ಏನು ಮಾಡಿರಿ, ಮೀನು ಬೇಟೆಗಾಗಿ ಬಲೆ ಹಾಕಿರಿ ಅಂತ. ಈಗ ನೋಡ್ರಿ, ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಗುರುವೇ, ನನಗೆ ಏನು ಸಿಕ್ಕಲಿಲ್ಲ, ಕಷ್ಟಪಟ್ಟಿದ್ದೆವು, ಪ್ರಯಾಸಪಟ್ಟು ರಾತ್ರಿಯೆಲ್ಲ. ಮತ್ತು ಕೆಲವರು ಟೆಕ್ನಿಕಲ್ ಆಗಿ ಮಾತನಾಡೋದಾದರೆ, ನೀನೇನು ಹೇಳ್ತೀಯ, ನೀನು ಪ್ರಸಂಗಿ, ನಾನು ಮೀನು ಹಿಡಿಯೋರು, ಇಡೀ ರಾತ್ರಿ ಸಿಗಲಿಲ್ಲ, ಇನ್ನೇನು ಸಿಗ್ತದೆ ಅಂತ ಜ್ಞಾನವನ್ನು ಉಪಯೋಗಿಸುವುದಾದರೆ ಬಹಳ ಮಾತುಗಳು ಬರ್ಬೋದು. ಆದರೆ ಪೇತ್ರನು ಏನು ಮಾಡ್ತಾ ಇದ್ದ? ಆ ದೋಣಿ ಹತ್ತಿರ ಇದ್ದುಕೊಂಡು ಬಲೆಗಳನ್ನು ತೊಳೆಯುತ್ತಾ ಯೇಸು ಸ್ವಾಮಿಯ ಪ್ರಸಂಗವನ್ನು ಕೇಳ್ತಾ ಇದ್ದ. ಈ ಪ್ರಸಂಗದಲ್ಲಿ ಅವನಿಗೆ ಜೀವ ಬಂತು. ಈ ಪ್ರಸಂಗ ಕೇಳಿದ ತಕ್ಷಣವೇ ಅವನಲ್ಲಿ ಒಂದು ಆತ್ಮಿಕ ದಾಹ, ಆತ್ಮಿಕವಾದ ಧೈರ್ಯ, ಆತ್ಮಿಕವಾಗಿ ಹೋಗುವ ಮನುಷ್ಯರು ಮಾತನಾಡಿದ ಸಂಗತಿಗಳು ಉಂಟಾಗ್ತವೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಹೇಳಿದಾಗ ಅವನು ಅದನ್ನು ಏನು ಮಾಡಿದನು? ಅದನ್ನು ಸ್ವೀಕರಿಸಿಕೊಂಡನು. ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದೇನೆ, ನಾನು ಒಪ್ಪಿಕೊಳ್ತೇನೆ, ಆದರೆ ನಿನ್ನ ಮಾತಿನ ಮೇಲೆ, ಇಟ್ ಈಸ್ ನಾಟ್ ಈಸಿ. ಬಹಳ ಸುಂದರವಾದ ಮಾತು. ನಿನ್ನ ಮಾತಿನ ಮೇಲೆ ಯೇಸಪ್ಪ, ದೇವರು ನಿನ್ನ ಮೇಲೆ ನಂಬಿಕೆಯಿಟ್ಟು ಈ ಕುಟುಂಬವನ್ನು ನಡೆಸ್ತೇನೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಬಿಸ್ನೆಸ್ಸನ್ನು ನಡೆಸ್ತೇನೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೀವಿತ ಮುಂದೆ ಹೋಗಲಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಓಟವನ್ನು ನಾನು ಓಡುತ್ತಾ ಇದ್ದೇನೆ. ಯಾರು ಆತನನ್ನು ಅಂಗೀಕರಿಸ್ತಾರೋ, ಯೇಸಪ್ಪನ ಮೇಲೆ ನಿನ್ನ ನಂಬಿಕೆ ಇಡುವಾಗ ಆತ ನಿಮ್ಮ ಕುಟುಂಬವನ್ನು ಸ್ಥಿರಚಿತ್ತದಿಂದ ದೃಢವಾಗಿ, ಉನ್ನತವಾಗಿ, ಉತ್ಕೃಷ್ಟವಾಗಿ, ಮಹಿಮೆಯಾಗಿ ನಡೆಸುವ ಆತನಾಗಿದ್ದಾನೆ.
ಮುಂದೆ ಹೋಗುವಾಗ ಹೇಳಿದನು. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಕೈಸನ್ನೆ ಮಾಡಿದರು. ಅವರು ಬಂದು ಆ ಎರಡೂ ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ದೋಣಿಗಳು ಏನಾಗಿದ್ದವು? ಮುಳುಗುವ ಹಾಗಾದವು. ಸಿಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂದು ಅಂದನು. ಯಾಕಂದರೆ ಅವನಿಗೆ, ಅವನ ಸಂಗಡ ಇದ್ದವರಿಗೆ ಎಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸಿಮೋನನ ಪಾಲುಗಾರರಾದ ಜೆಬೆದೆಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆ ವಿಸ್ಮಯಪಟ್ಟರು. ಯೇಸು ಸಿಮೋನನಿಗೆ, ಅಂಜಬೇಡ, ಇಂದಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಇಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಎಂಥ ಒಂದು ಪರಿಸ್ಥಿತಿ ನೋಡ್ರಿ. ಇಲ್ಲಿ ಸಿಮೋನ್ ಪೇತ್ರನಿಗೆ ಆ ದಿನ ಏನು ಅವನ ಜೀವಿತದಲ್ಲಿ ಕಷ್ಟ ಇರ್ಬೋದು. ಜೆಬೆದೆಯನ ಮಕ್ಕಳಿಗೆ ಏನು ಕಷ್ಟ ಇದೆ ಗೊತ್ತಿಲ್ಲ. ಯಾಕೋಬ ಮತ್ತು ಆಂದ್ರೇಯನಿಗೆ, ಅಥವಾ ಅಲ್ಲಿ ಬರೋ ಯಾಕೋಬ ಅಥವಾ ಯಾರು ಜೇಮ್ಸಿಗೆ, ಯೇಸುವಿನ ಯಾವ ರೀತಿಯಲ್ಲಿ ಅವರಿಗೆ ಯಾಕೋಬ ಮತ್ತು ಯೋಹಾನರಿಗೆ ಕಷ್ಟ ಇದೆ ಗೊತ್ತಿಲ್ಲ. ಬಹಳ 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 ಆ ಸಮಯದಲ್ಲಿ ಅವರು ಬೇಡಿರ್ಬೋದು, ಪ್ರಾರ್ಥನೆ ಮಾಡಿ, ದೇವರೇ, ಇವತ್ತು ನಾನು ಮೀನಿಗೆ ಹೋಗ್ತಾ ಇದ್ದೇನೆ, ಒಂದು ಸ್ವಲ್ಪ ಮೀನು ಕೊಡು, ಸಾಲ ಕಟ್ಟಲಿಕ್ಕೆ ಇರಬೇಕು, ದೇವರೇ ಸ್ವಲ್ಪ ಮೀನು ಕೊಡು. ದೋಣಿ ಶ್ರಮ ಪಡುವವರಿಗೆ ಆಶ್ರಯ ಇರ್ತದೆ. ದೇವರೇ, ಮನೆಯಲ್ಲಿ ಏನೂ ಇಲ್ಲ, ಅಥವಾ ಅಪ್ಪ ಅಂತ ಹೇಳಿ ಸುಮ್ಮನೆ ಬೇಟೆಗೆ ಹೋಗ್ತೀರಾ? ಮೀನು ಹಿಡಿಲಿಕ್ಕೆ ಸುಮ್ಮನೆ ಹೋಗ್ತಾರಾ? ಬೋಟಲ್ಲಿ ಸುಮ್ಮನೆ ಹೋಗ್ತಾರಾ? ಒಂದು ರೌಂಡ್ ಹೋದರೆ ಎಷ್ಟೋ ಸಾವಿರ ರೂಪಾಯಿ ಡೀಸೆಲ್ ಬೇಕು. ಈಗಿನ ಬೋಟಿಗೆಲ್ಲ ನಾನು ನೋಡಿದ್ದೇನೆ, ಎಷ್ಟೋ ಸಾವಿರ ಡೀಸೆಲಿಗೆ ಹೋಗ್ತದೆ. ಅದು ಜನರ ಸಂಬಳ ಕೊಡಬೇಕು, ಬಲೆ, ಮತ್ತು ಮೇಲೆ ಬಂದ ಕೂಡಲೇ ಸುಮ್ಮನೆ ಆಗುವುದಿಲ್ಲ. ಅವರ ಸ್ವಂತ ದೋಣಿ ಆಗುವುದರಿಂದ ಪೇತ್ರ, ಸಿಮೋನರ ಅಥವಾ ಯಾಕೋಬ, ಯೋಹಾನನಿಗೆ ಏನು ಸ್ವಂತವಾಗಿರುವುದರಿಂದ ಏನೋ ಒಂದು ಸುಧಾರಿಸ್ಕೊಂಡು ಇದ್ದಾರೆ ಇರ್ಬೋದು. ಆದರೆ ಕಷ್ಟ ಎಲ್ಲರಿಗೂ ಒಂದೇ ಅಲ್ವಾ? ಈ ಸಮಯ ಇದೇ ರೀತಿಯಾಗಿ ನಿಮ್ಮ ಜೀವಿತ ಇರಬಹುದು. ನೀವು ಕರ್ತನಲ್ಲಿ ಬೇಡಿಕೊಳ್ಳುವಾಗ ವಿಶೇಷ ಸಹಾಯ ಉಂಟಾಗ್ತದೆ. ಇಡೀ ರಾತ್ರಿ ಇಲ್ಲದಂಥ ಮೀನು ಯೇಸು ಸ್ವಾಮಿ ಹಿಡಿದ ಮೇಲೆ ಬರಬೇಕಾದ್ರೆ ಆ ಮೀನು ಎಲ್ಲಿಂದ ಬಂತು? ಅರ್ಥ ಮಾಡಿಕೊಳ್ಳ್ರಿ. ದೇವರಿಗೆ ಇರುವುದನ್ನು ಇಲ್ಲದ ಹಾಗೆ, ಇಲ್ಲದಿರುವುದನ್ನು ಇರುವ ಹಾಗೆ ಮಾಡಲಿಕ್ಕೆ ಶಕ್ತನಾದ ದೇವರನ್ನು ನಾವು ನಂಬುತ್ತಾ ಇದ್ದೇವೆ. ನೀವು ನೆನೆಸಿಕೊಳ್ಳ್ರಿ, ಇಸ್ರೇಲ್ ಪ್ರಜೆಗಳು 33 ಲಕ್ಷ ಅಧಿಕ ಜನರು ಐಗುಪ್ತದಿಂದ ಹಾಲು ಜೇನು ಹರಿಯುವ ದೇಶಕ್ಕೆ ಬರುವಾಗ ದೇವರು ಪರಲೋಕದಿಂದ 40 ವರ್ಷ ಮನ್ನಾ ಮತ್ತು ಎಷ್ಟೋ ವರ್ಷ ಮಾಂಸವನ್ನು ಕೊಟ್ಟನು. ಎಲ್ಲಿಂದ ಬಂತು ಸಹಾಯ? ಯಾರು ಅಡುಗೆ ಮಾಡಿದರು? ಎಲ್ಲಿಂದ ಬಂತು? ಅವರ ಬಟ್ಟೆಗಳು ಹರಿಯಲಿಲ್ಲ, ಚಪ್ಪಲಿಗಳು ಅದು ಏನಾಗಲಿಲ್ಲ, ಹೋಗಲಿಲ್ಲ. ಅವರು ಉಡುಕೊಂಡ ರೀತಿ, ಅವರು ಬೆಳೆದ ಹಾಗೆ ಅವರ ಬಟ್ಟೆಗಳು ಬೆಳೆದವು ಅಂತ ವಾಕ್ಯಗಳೆಲ್ಲ ನಾವು ನೋಡ್ತೇವೆ. ಎಂಥ ದೇವರು ನಮ್ಮ ಸಹಾಯಕನು! ನಮ್ಮ ದೇವರು ಸಹಾಯ ಮಾಡೋದು ಒಂದೇ ಎರಡು ವಿಧದಲ್ಲಲ್ಲ, ನಾನಾ ರೀತಿಯ ವಿಧದಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸೇವೆ ಜೀವಿತದಲ್ಲಿ ನಾವು ಕೂಡ ಹೋಗುವಾಗ ವಿವಿಧ ತಡೆಗಳು, ಫೈನಾನ್ಷಿಯಲ್ ತಡೆಗಳು ಅಥವಾ ಮನುಷ್ಯರ ತಡೆಗಳು, ವಿವಿಧ ರೀತಿಯಾದಂಥ ತಡೆಗಳು ನಮಗೂ ಕೂಡ ಬರ್ತವೆ. ಆ ಸಮಯದಲ್ಲಿ ನಾವು ದೇವರ ಬಳಿಯಲ್ಲಿ ಹೋಗಿ ಬೇಡಿಕೊಳ್ಳೋ, ಸ್ವಾಮಿ ಸಹಾಯ ಮಾಡು, ಸ್ವಾಮಿ ನೀನು ನಡೆಸು. ಆವಾಗ ನಮ್ಮ ಆಲೋಚನೆಗೆ, ನಮ್ಮ ಗ್ರಹಿಕೆಗೆ ಮೀರಿದಂಥ ದೈವಿಕವಾದ ಸಹಾಯ ನಮಗೆ ಉಂಟಾಗ್ತದೆ. ನಾವು ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅಂಥ ಸಹಾಯಗಳು ನಮ್ಮ ಜೀವಿತದಲ್ಲಿ, ಅದ್ಭುತಗಳು ಉಂಟಾಗ್ತವೆ. ನಿಜವಾಗಿ ನಾನು ಹೇಳ್ತೇನೆ, ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ಕ್ಷಣ ನಾನು ನನ್ನ ಜೀವಿತದಲ್ಲಿ ಅದ್ಭುತವನ್ನು ನೋಡ್ತಾ ಇದ್ದೇನೆ. ಅದು ದೇವರ ಸಹಾಯ. ಇಲ್ಲಿ ಪೇತ್ರ, ಯೋಹಾನರು ಅಥವಾ ಆಂದ್ರೆ ಅಥವಾ ಯಾಕೋಬ ಯೇಸು ಕ್ರಿಸ್ತನ ಮುಖಾಂತರವನ್ನು ದೊಡ್ಡ ಒಂದು ಅದ್ಭುತ ನೋಡಿದನು. ಅದೇ ಪೇತ್ರನು ಓಡಿ ಬಂದು ಮೊಣಕಾಲೂರಿ ಕರ್ತನ ಮುಂದೆ ಹೇಳಿದನು, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು, ನಾನು ಪರಿಶುದ್ಧನಲ್ಲ. ಎಷ್ಟು ದೊಡ್ಡ ಅದ್ಭುತ ನನಗೆ ಮಾಡಿದೆ! ಇದು ನಾನು ಯೋಗ್ಯನಲ್ಲ, ನಾನು ಅಯೋಗ್ಯ, ನನಗೆ ಯೋಗ್ಯತೆ ಇಲ್ಲ ಇದನ್ನು ಪಡ್ಕೊಳ್ಳುವಂಥದ್ದು. ಪ್ರಿಯರೇ, ದೇವರು ಸಹಾಯ ಮಾಡ್ತಾನೆ. ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ಪರಿಸ್ಥಿತಿ ಏನೋ ಆಗಿರ್ಬೋದು, ಯೇಸುವಲ್ಲಿ ಬೇಡಿಕೋ.
ಯಾರೇ ಇರ್ಬೋದು, ಜಾತಿ ಕುಲ ಭಾಷೆ ಜನಕ್ಕೆ ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾರು ನೋಡ್ತಾರೆ ಅಂತ. ಆದರೆ ನೀನು ಬೇಡಿಕೊಳ್ಳುವಾಗ ನಿನಗೆ ಸಹಾಯ ಉಂಟಾಗ್ತದೆ. ಬೇಡಿಕೊಳ್ಳುವಾಗ ದೇವರನ್ನ ಜೊತೆಯಲ್ಲಿ ಬಂದು ನಿನಗೆ ನಡೆಸ್ತಾನೆ. ವಿಶೇಷವಾಗಿ ನಾನು ಕೇಳಿಕೊಳ್ಳೋದಿಷ್ಟೇ, ಎಲಿಯನ ಕಾಲದಲ್ಲಿ ವಿಧವೆಯಾದಂಥ ಚರಫ್ತ ಪ್ರಾಂತ್ಯದಲ್ಲಿರುವ ವಿಧವೆ, ಅವಳಲ್ಲಿ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಅದನ್ನು ರೊಟ್ಟಿ ಮಾಡಿ ತಿಂದು ನಂತರ ಸಾಯಬೇಕಾದಂಥ ಆಲೋಚನೆ ಮಾಡಿದಳು. ಎಲಿಯ ಪ್ರವಾದಿಯಲ್ಲಿ ಹೋಗ್ತಾನೆ. ಎಲಿಯ ಪ್ರವಾದಿ ಹೋಗುವಾಗ, ಮಗಳೇ ನನಗೆ ಸ್ವಲ್ಪ ನೀರು ಸಣ್ಣದೊಂದು ರೊಟ್ಟಿ ಮಾಡಿ ತಂದು ಕೊಡು. ಸ್ವಾಮಿ, ನಾನೇ ಈಗ ಸಾಯಬೇಕಂತಿದ್ದೇನೆ, ನಾನೇ ರೆಡಿ ಮಾಡ್ಕೊಂಡು ನನ್ನ ಮಗನಿಗೊಂದು ನನಗೊಂದು ತಿನ್ಬೇಕಂತೀನಿ, ಅದ್ರ ಮಧ್ಯದಲ್ಲಿ ನೀನು ಎಲ್ಲಿಂದ ಬಂದೆ? ಅದಕ್ಕೆ ಎಲಿಯ ಪ್ರವಾದಿ, ಸಣ್ಣದು ಮಾಡು, ದೇವರು ನಿನಗೆ ಆಶೀರ್ವದಿಸ್ತಾನೆ, ನೋಡು ದೊಡ್ಡ ಕಾರ್ಯ. ಪ್ರಿಯ ದೇವ ಮಕ್ಕಳೇ, ಎಲಿಯನ ಕಾಲದಲ್ಲಿ ಬರಗಾಲ ಮುಗಿಯುವ ತನಕ ಆ ವಿಧವೆ ಮನೆಯಲ್ಲಿ ಯಾವ ಹಿಟ್ಟು ಕಡಿಮೆ ಆಗಲಿಲ್ಲ, ಯಾವ ಎಣ್ಣೆನೂ ಕಡಿಮೆ ಆಗಲಿಲ್ಲ. ದೇವರು ಹೇಗೆ ಒದಗಿಸಿದನು ಅದು ದೇವರಿಗೆ ಗೊತ್ತು. ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಾಕ್ಯ ಹಾಗೇನೆ ಹೇಳ್ತಾ ಇದೆ. ಆ ವಿಧವೆ ಮನೆಯಲ್ಲಿ ಎಷ್ಟೋ ಜನ ಬಂದು ತಿಂದು ಹೋದರೂ ಗೊತ್ತಿಲ್ಲ, ಬಟ್ ಆ ಮನೆಯಲ್ಲಿ ದೇವರ ಸಹಾಯ ಇದ್ದಿತು. ಇವತ್ತು ನಿಮ್ಮ ಜೀವಿತದಲ್ಲಿ ಕಷ್ಟ, ಕಣ್ಣೀರು, ಹೋರಾಟ ಎಲ್ಲ ಇರಬಹುದು. ದೇವರ ಸಹಾಯ ಇರುವುದರಿಂದ ವಿಜಯ ಹೊಂದುತ್ತೀರಿ. ನಿಮಗಾಗಿ ಕೆಲವೊಮ್ಮೆ ಪರೀಕ್ಷೆಗಳು, ನಿಮಗಾಗಿ ಕೆಲವೊಮ್ಮೆ ಹೋರಾಟಗಳು, ನಿಮಗಾಗಿ ಕೆಲವೊಮ್ಮೆ ಶೋಧನೆಗಳು ಬರಬಹುದು, ಇಲ್ಲಂತಲ್ಲ. ಯಾಕಂದರೆ ವೈರಿಯು ಸೈತಾನನು ಯಾವ ರೀತಿ ದೇವ ಮಕ್ಕಳನ್ನು ನುಂಗಲಿ ಅಂತ ತಿರುಗಾಡ್ತಾ ಇದ್ದಾನೆ, ಅಥವಾ ಲೋಕದಲ್ಲಿರೋ ಜನರು ನುಂಗಲಿ ಅಂತ ತಿರುಗಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಅವನು ಯಾವುದಾದ್ರೂ ಕೇಡು ಗಂಡಾಂತರಗಳು, ರಾಂಗ್ ಡಿಸಿಷನ್ನಿಂದ ಸಾಲಗಳು, ಬಿಸ್ನೆಸ್ಸಿಂದ ಸಾಲಗಳು, ಅಥವಾ ಏನೆಲ್ಲ ತಂದು ಹಾಕಿ ನಮ್ಮ ಜೀವಿತದನ್ನು ಏರುಪೇರು ಮಾಡಲಿಕ್ಕೆ ನೋಡ್ತಾನೆ, ಇಲ್ಲಂತ ನಾನು ಹೇಳಲ್ಲ. ಬಟ್ ಅದಕ್ಕೆ ವಿರುದ್ಧವಾಗಿ ನೀವು ಜಯಿಸುವವರಾಗಿದ್ದೀರಿ. ನಿಮ್ಮ ಒಳಗಡೆ ಇರುವ ಆತ, ಲೋಕದಲ್ಲಿ ಇರುವ ಆತನಿಗೆ ದೊಡ್ಡವನಾಗಿದ್ದಾನೆ. ಆತನು ನಿಮಗೆ ಸಹಾಯವನ್ನು ಕೊಡುವ ಆತನಾಗಿದ್ದಾನೆ. ಆ ಸಹಾಯವನ್ನು ಹೊಂದಿಕೊಳ್ಳ್ರಿ. ದೇವರ ವಿಶೇಷ ಸಹಾಯದ ವಿಷಯದಲ್ಲಿ ನಾನು ಮಾತಾಡಿದ್ದೀನಿ. ನಿಮಗೂ ದೇವರು ಯೇಸು ಸ್ವಾಮಿ ಸಹಾಯ ಮಾಡಿ ಅದ್ಭುತವಾಗಿ ನಡೆಸ್ತಾನೆ. ಪ್ರಾರ್ಥಿಸುವ. ಪರಿಶುದ್ಧನೇ, ಪರಲೋಕ ಜೀವಳ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ಪೇತ್ರನ ತೆರಿಗೆಯನ್ನು ಮೀನುಗಳ ಮುಖಾಂತರ, ಇಸ್ರೇಲ್ ಜನರಿಗೆ ಮನ್ನವನ್ನು ಕೊಡುವುದರ ಮುಖಾಂತರ, ವಿಧವೆಗೆ ಹೌದು ಸ್ವಾಮಿ ಎಲಿಯನ ಮುಖಾಂತರವಾಗಿ ಕಾರ್ಯ ಮಾಡಿದೆ, ಎಲಿಯನಿಗೆ ಕಾಗೆಗಳನ್ನು, ಅದೇ ರೀತಿಯಾಗಿ ಈ ವೀಕ್ಷಿಸುವ ಜನರಿಗೆ ನಿನ್ನ ವಿಶೇಷವಾದ ಸಹಾಯ ಇಳಿದು ಬರಲಿ. ಅವರ ಕೊರತೆಗಳು ನೀಗಲ್ಪಡಲಿ. ಅವರಿಗೆ ಬೇಕಾದಂಥ ದೈವಿಕ ಜ್ಞಾನವನ್ನು ಕೊಡು, ರಕ್ಷಣೆಯನ್ನು ಕೊಡು, ಆರೋಗ್ಯವನ್ನು ಕೊಡು, ಸಮೃದ್ಧಿಯನ್ನು ಕೊಡು. ಆರ್ಥಿಕವಾದ ಸಮೃದ್ಧಿ ಉಂಟಾಗಲಿ. ಅವು ಈ ಜೀವಿತ ಯಾತ್ರೆಯಲ್ಲಿ ಜೀವಿಸುವ ದಿನಗಳೆಲ್ಲವೂ ನಿನ್ನನ್ನು ನೆನೆಸಿಕೊಂಡು ನಿನಗೆ ಸ್ತೋತ್ರ ಮಾಡಿ ನಿನ್ನ ಕೃತ್ಯಗಳು ವರ್ಣಿಸುವ ಮಕ್ಕಳಾಗಿ ಮಾರ್ಪಡಿಸು. ಜೀವದ ವೃಕ್ಷದಲ್ಲಿ ಅವರಿಗೆ ಕರ್ತನೆ ಫಲವನ್ನು ತಿನ್ನುವ ಹಾಗೆ ಆ ಒಂದು ಪಾಲುಗಾರಿಕೆಯಲ್ಲಿ ಅವರನ್ನು ನಡೆಸು. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.